ನಾಗರಾಜ್ ಸರ್, ಇವತ್ತಿನ ಗೌರ್ಮೆಂಟ್ ಗಾಸಿಪ್ ಏನಂತ ಸರ್? ಸರ್, ಇವತ್ತು ಫಸ್ಟ್ ಟೈಮು ನಮ್ಮ ಗಾಸಿಪಲ್ಲಿ ಹೆಸರು ಹೇಳಿ ಹೇಳ್ತೀವಿ. ನಮ್ಮ ಲೇಬರ್ ಮಿನಿಸ್ಟ್ರಿ ಇದ್ರಲ್ಲ ಸಂತೋಷ್ ಲಾಡ್, ಹಾಂ ಸರ್, ಅವ್ರ ಬಗ್ಗೆ ಇರೋ ಗಾಸಿಪ್ ಇವತ್ತು ಫಸ್ಟ್ ಟೈಮ್ ಹೆಸರು ಹೇಳಿನೇ ಹೇಳ್ತಾ ಇದ್ದೀವಿ. ಒಂದು ಗಾಸಿಪ್ ಏನು ಓಡಾಡ್ತಿದೆ ಅಂತ ಹೇಳಿದ್ರೆ, ಲಾಡ್ ಅವ್ರ ಪಾಪ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಂತ್ರಿಗಿರಿ ಬೇಕು ಅಂತ ಭಾಳ ಫೈಟ್ ಮಾಡ್ತಾ ಇದ್ದಾರೆ. ಮನೆಯೆಲ್ಲ ಅವ್ರದ್ದು ಆ ಥರ ಮಾಡ್ತಿರ್ಲಿಲ್ಲ, ಅವರು ಜನ ಕರ್ಕೊಂಬಂದೆಲ್ಲ ಪ್ರೊಟೆಸ್ಟ್ ಮಾಡಿಸ್ತಾ ಇದ್ದಾರೆ. ಮೊನ್ನೆ ಏನಾಯಿತು, ಕೆಲವು ಈ ಏನೋ ಇನ್ಫೋಸಿಸ್ಸು ಅವರೆಲ್ಲ ಈ ಕಾರ್ಪೊರೇಟ್ ಸಂಸ್ಥೆಗಳು ಮುಖ್ಯಮಂತ್ರಿಗಳನ್ನ ಭೇಟಿಯಾದರು. ಆ ಭೇಟಿಯಾದ ಬೆನ್ನಲ್ಲೇ ಒಂದು ಗಾಸಿಪ್ ಇದೆ ವಿಧಾನಸೌಧದಲ್ಲಿ. ಅದೇನು ಅಂತ ಹೇಳಿದ್ರೆ, ಲಾರ್ಡ್ನ ಯಾವ ಕಾರಣಕ್ಕೂ ಮಿನಿಸ್ಟ್ರಿಗೆ ತಗೋಬಾರ್ದು, ಒಂದು ವೇಳೆ ತಗೊಂಡ್ರು ಲೇಬರ್ ಡಿಪಾರ್ಟ್ಮೆಂಟ್ ತಗೋಬಾರ್ದು ಅಂತ ಈ ಕಾರ್ಪೊರೇಟ್ ಹೌಸ್ಗಳು ಮುಖ್ಯಮಂತ್ರಿ ಮೇಲೆ ಭಾಳ ದೊಡ್ಡ ಲಾಬಿ ಮಾಡ್ತಾ ಇದೆ. ಅವರು ಸುಮಾರು ಬಿಲ್ಗಳು ತಂದರು, ಗಿಗ್ ಕಾರ್ಮಿಕರ ಬಿಲ್ ತಂದರು, ಆ ಕನಿಷ್ಠ ವೇತನ ಫಿಕ್ಸ್ ಮಾಡಿದ್ರು. ಈ ಲೇಬರ್ಗಳ ಪರ ಇವರು ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ, ಆ ಟೈಮಿಂಗ್ಸ್ ಎಲ್ಲ ಚೇಂಜ್ ಮಾಡೋಕೆ ಕೊಡ್ತಿದ್ದಾರೆ ಅಂತ ಏನೋ ಲಾಬಿ ಮಾಡ್ತಾ ಇದ್ದಾರೆ ಅಂತ. ಯಾರೋ ಕಾರ್ಪೊರೇಟ್ಗಳು ಲಾರ್ಡ್ ಅವ್ರಿಗೆ ಆ ಖಾತೆ ಕೊಡಬಾರ್ದು ಅಂತ ಲಾಬಿ ಮಾಡ್ತಾ ಇದ್ದಾರೆ ಅಂತ ಗಾಸಿಪ್ಪು. ಈ ಗಾಸಿಪ್ ಎಲ್ಲಿಂದ ಹುಟ್ಟಿತು ಅಂತ ಗೊತ್ತಿಲ್ಲ. ಬಟ್ ನಮ್ಗೆ ಇನ್ನೊಂದು ಸುದ್ದಿ ಬರ್ತಾ ಇರೋದೇನು ಅಂತ ಹೇಳಿದ್ರೆ, ಯಾರೋ ಲಾರ್ಡ್ ಅವ್ರನ್ನ ಯಾವ ಕಾರಣಕ್ಕೂ ನಾವು ತಗೊಳ್ಳಲ್ಲ ಅಂತ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಅವ್ರು ತಗೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ. ಆಮೇಲೆ ಬೇರೆ ಹೊಸಬ್ರು ಇದ್ದಾರೆ, ಹಳಬ್ರು ಇದ್ದಾರೆ, ಅವ್ರನ್ನ ಅಕಾಮಡೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಯಾರು ಮಂತ್ರಿಗಿರಿ ಎಂಜಾಯ್ ಮಾಡಿದ್ರೆ ಅವ್ರನ್ನ ತಗೊಳ್ಳಲ್ಲ. ಇದೇನೋ ಈ 14 ಜನ ಇದ್ದಾರೆ ಮೆರಿಟ್ ಲಿಸ್ಟು, ಬೇರೆ ಬೇರೆ ಕಾರಣಕ್ಕೆ ತಗೊಂಡಿದ್ದೀವಿ, ಇನ್ನು ಉಳಿದವ್ರನ್ನ ಯಾರು ಮಂತ್ರಿ ಆಗಿದ್ರು ಅವ್ರನ್ನ ತಗೊಳ್ಳಲ್ಲ ಅಂತ ಮುಖ್ಯಮಂತ್ರಿ ಕಚೇರಿ ಡಿಸೈಡ್ ಮಾಡಿದೆ ಅಂತ ಒಂದು ಸುದ್ದಿ ಬರ್ತಾ ಇದೆ. ಇದರಲ್ಲಿ ಯಾವ ಗಾಸಿಪ್ ನಿಜಾನೋ ಗಾಸಿಪ್ಗೆ ಗೊತ್ತು ಸರ್, ನಮ್ಗೆ ಗೊತ್ತಿಲ್ಲ.